ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹಸುವಿನ ಹಾಲಿನಿಂದ ಗಿಣ್ಣು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಆಯಿತಾ. ಓಕೆ ಬನ್ನಿ, ಇವಾಗ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಈ ಥರ ಗಿಣ್ಣು ಮಾಡೋದು ಹಸು ಕರು ಹಾಕಿ ದಿನದ ಹಾಲಲ್ಲಿ ಮಾತ್ರ, ಮತ್ತೆ ಯಾವಾಗಲೂ ಮಾಡೋಕ್ಕಾಗಲ್ಲ. ಇತ್ತೀಚೆಗೆ ಪೌಡರ್ ಕೂಡ ಬಂದಿದೆ ಈ ಥರ ಮಾಡೋದು. ಇದು 2ನೇ ದಿನದ ಹಾಲು. ಇಲ್ಲಿ 4ರಿಂದ 5 ಲೀಟ್ರ್ ಹಾಲಿದೆ. ಇವಾಗ ಒಂದು ಎಕ್ಸ್ಟ್ರಾ ಒಂದು ಬಟ್ಟಲಿಗೆ ಹಾಲನ್ನ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಬೆಲ್ಲನ ಕಲಿಸ್ಬಿಟ್ಟು ಸೋಸಬೇಕಾಗುತ್ತೆ. ಇಲ್ಲಾಂದರೆ ಎಲ್ಲದಕ್ಕೂ ಮಿಕ್ಸ್ ಮಾಡಿದರೆ ಜಾಸ್ತಿನ ಸೋಸೋದಕ್ಕೆ ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಹಾಲನ್ನ ತಗೊಂಡು ಅದಕ್ಕೆ ಬೆಲ್ಲನ ಕರಗೋಕ್ಕೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1 kg ಅಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ನೀವು ಎಷ್ಟು ಹಾಲನ್ನ ಹಾಕೋತೀರಾ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಸಿಹಿ ಎಷ್ಟು ತಿಂತೀರಾ ಅಷ್ಟನ್ನು ಹಾಕ್ಕೋಬೇಕು ನೀವು. ಇಲ್ಲಿ ಬೆಲ್ಲನ ಕರಗಲಿಕ್ಕೆ ಹಾಕಿ ಸ್ವಲ್ಪ ಹೊತ್ತು ಈ ಥರ ಒಂದು 5 ನಿಮಿಷ 10 ನಿಮಿಷಕ್ಕೆ ಈ ಥರ ಮಾಡಿದರೆ ಬೇಗನೆ ಬೆಲ್ಲ ಕರಗುತ್ತೆ. ಕರಗಿದ ಮೇಲೆ ಇದನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಇಟ್ಕೊಂಡಿದ್ವಲ್ಲ ಮೊದಲು, ಅದಕ್ಕೇ ಪೂರ್ತಿ ಸೋಸಬೇಕಾಗುತ್ತೆ. ಈಗ ಒಂದು 5 ನಿಮಿಷ ಆಗಿತ್ತು. ಇವಾಗ ಕಲಸಿ ಎಲ್ಲ ಕರಗಿದೆ ಬೆಲ್ಲ. ಇವಾಗ ಒಂದು ಜರಡಿನ ಇಟ್ಕೊಂಡು ಈ ಪಾತ್ರೆಯಲ್ಲಿ ಹಾಲು ತೊಗೊಂಡಿದ್ವಲ್ಲ ನಾವು, ಅದಕ್ಕೆ ಪೂರ್ತಿ ಹಾಲನ್ನ ಸೋಸಬೇಕಾಗುತ್ತೆ. ಇವಾಗ ಸೋಸ್ತಾ ಇದ್ದೀನಿ. ಯಾಕೆಂದರೆ ಬೆಲ್ಲದಲ್ಲಿ ಕಡ್ಡಿ ಕಸ ಎಲ್ಲ ಇರುತ್ತಲ್ವ, ಅದೆಲ್ಲ ಹಾಲೊಳಗಡೆ ಹಾಕಬಾರ್ದು. ಅದಕ್ಕೆ ಸೋಸಬೇಕಾಗುತ್ತೆ. ಇದಕ್ಕೆ ಹಾಲಿಗೆ ನೀರೇನು ಹಾಕಬಾರ್ದು. ನಾವು ಅದೇ ಹಸುವಿನ ಹಾಲನ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಬೇರೆ ಹಸುದು ನಾವು ನಾರ್ಮಲ್ ಹಾಲು ಅಂಗಡಿಯಿಂದ ತಂದು ಕೂಡ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಾವು ಇವಾಗ ವೇಸ್ಟ್ ಮಾಡಬಾರ್ದು ಅಂತ ಅದೇ ಹಾಲಿನಲ್ಲಿ ಗಿಣ್ಣನ್ನ ಮಾಡ್ತಾಯಿದ್ದೀವಿ. ನೋಡಿ ಎಷ್ಟೆಲ್ಲ ಕಸ ಇದೆ ಬೆಲ್ಲದಲ್ಲಿ ಅಂತ. ಅದಕ್ಕೆ ಸೋಸಬೇಕು ಇದನ್ನು. ಹಾಲೆಲ್ಲನೂ ನೀಟಾಗಿ ಸೋಸ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಎಲ್ಲ ಹಾಲ್ಗೂ ಮಿಕ್ಸ್ ಆಗೋ ಥರ ಒಂದು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು 10 ಏಲಕ್ಕಿಯನ್ನು ಬಿಡಿಸ್ಬಿಟ್ಟು ಜಜ್ಜಿಬಿಟ್ಟು ಹಾಕಬೇಕಾಗುತ್ತೆ ಫ್ಲೇವರ್ಗೆ. ಇದು ಮೊದಲನೇ ದಿನದ್ದು ಹಾಲು. ಕರು ಹಾಕಿದ ತಕ್ಷಣ ಕರೆದಿರ್ತಾರಲ್ವ, ಅದು ಹಾಲು. ಗೊತ್ತಾಗುತ್ತೆ ಡಿಫ್ರೆನ್ಸು. ಇದು ಪೂರ್ತಿ ಎಲ್ಲೋ ಥರ ಇರುತ್ತೆ, ಅದು ಲೈಟ್ ಎಲ್ಲೋ ಥರ ಇದೆ ಅಷ್ಟೇ. ಅದನ್ನು ಹಾಕೋತಾ ಇದ್ದೀನಿ. ನಾವು ಎಷ್ಟು ಹಾಲನ್ನ ತಗೊಂಡಿರ್ತೀವಿ ಅದರಲ್ಲಿ, ಅಂದರೆ 1 ಲೀಟ್ರ್ ಹಾಲನ್ನ ತಗೊಂಡ್ರೆ ಅದರಲ್ಲಿ ಒಂದು 5% ಹಾಲನ್ನ ಹಾಕಬೇಕಾಗುತ್ತೆ. ಇವಾಗ 5-6 ಲೀಟ್ರ್ ಇದೆಯಲ್ವ, ನಾನಿಲ್ಲಿ ಒಂದು 1/4 ಲೀಟ್ರ್ ಹಾಲನ್ನ ಹಾಕ್ತಾಯಿದ್ದೀನಿ. ಇವಾಗ ಏಲಕ್ಕಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದು ಫ್ಲೇವರ್ಗೆ. ಇದು ಅಷ್ಟೇ ಇಷ್ಟು ಅಂತಿಲ್ಲ, ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು. ಇದರಿಂದ ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ ಅಲ್ವಾ, ಚೆನ್ನಾಗಿರುತ್ತೆ ಅಂತ ಫ್ಲೇವರ್ಗೆ ಹಾಕೋದು. ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಚಿಕ್ಕ ಚಿಕ್ಕ ಬಟ್ಲಿಗೆಲ್ಲ ಹಾಕೋತಾ ಇದ್ದೀನಿ. ನೀವು ಎಷ್ಟು ಮಾಡ್ತೀರಾ ಅಷ್ಟು ಚಿಕ್ಕ ಬಟ್ಲಿದ್ರೆ ಹಾಕ್ಕೊಳ್ಳಿಲ್ಲ, ದೊಡ್ಡದಕ್ಕೆ ಹಾಕ್ಕೊಂಡು ಮಾಡ್ಕೋತೀನಿ ಅಂದರೆ ತೊಂದರೆ ಇಲ್ಲ, ಮಾಡ್ಕೊಬೋದು. ನಾನಿಲ್ಲಿ ನಾವು ಕೆಲವು ಮನೆಗಳಿಗೆ ಕೊಡ್ತೀವಿ, ದೇವಸ್ಥಾನಕ್ಕೆಲ್ಲ ಹೋಗಬೇಕಿತ್ತು, ಅದಕ್ಕೆ ದೊಡ್ಡ ಪಾತ್ರೆ ಎತ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಚಿಕ್ಕ ಪಾತ್ರೆಯಲ್ಲಿ ಹಾಕ್ತಾಯಿದ್ದು. ಒಂದು ಇಡ್ಲಿ ದಬ್ಲಿಗೆ ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನೀರು ಬಿಸಿ ಮಾಡಿ, ಆಮೇಲೆ ನಾವು ಹಾಕಿಟ್ಕೊಂಡಿರೋಂಥ ಬಟ್ಲಿನ ಇಡ್ಲಿ ತಪ್ಪಲೆ ಒಳಗೆ ಇಡ್ಲಿನ ಬೇಯಿಸ್ತೀವಲ್ವ, ಅದೇ ಥರ ಬೇಯಿಸ್ಕೋಬೇಕಾಗುತ್ತೆ. ಒಂದು 10 ನಿಮಿಷ ಆದಮೇಲೆ ಈ ಥರ ಒಂದು ಕಡ್ಡಿನ ಹಾಕಿ ಇಲ್ಲ ಸ್ಪೂನ್ನ ಹಾಕಿ ನೋಡಿದರೆ ಅಂಟಲ್ಲ. ಅಂಟಿದ್ರೆ ಇನ್ನು ಬೇಯಬೇಕು ಅಂತ ಅರ್ಥ. ಅಂಟಿಲ್ಲ, ಇವಾಗ ಬೆಂದಿದೆ. ತೆಗೆದುಬಿಟ್ಟು ಮಿಕ್ಕಿದ ಪಾತ್ರೆಗೆ ಹಾಕಿದ್ವಲ್ಲ ಹಾಲು, ಅದು ಕೂಡ ಬೇಯಲಿಕ್ಕೆ ಇಟ್ಕೊತಾ ಇದ್ದೀನಿ. ನಾನು ನೋಡಿ ದೊಡ್ಡ ಪಾತ್ರೆಗೂ ಕೂಡ ಮಾಡಿದ್ದೀನಿ. ಇದು ಕೂಡ ಚೆನ್ನಾಗಿ ಬೆಂದಿದೆ. ದೊಡ್ಡ ಪಾತ್ರೆಗೆ ಹಾಕಿದ್ರೂ ಬೇಯುತ್ತೆ. ತುಂಬ ಚೆನ್ನಾಗಾಗಿತ್ತು ಗಿಣ್ಣು. ನಾನು ಸುಮಾರು ದಿನ ಮಾಡಿದ್ದೆ. ಇದು ಕೂಡ ವಿಡಿಯೋ ಮಾಡೋಣ ಅಂತ ಮಾಡಿದ್ದೆ. ಇದು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಕಟ್ ಮಾಡ್ತಿದ್ದೀನಿ. ಆಫ್ಟರ್ ಬೆಳಗ್ಗೆ ನೈಟ್ ಮಾಡಿದ್ದೆ, ಬೆಳಗ್ಗೆ ಹೊತ್ತಿಗೆ ಈ ಥರ ಆಗಿರುತ್ತೆ. ಈ ಥರ ದಡ ಎಲ್ಲ ಬಿಡಿಸ್ಕೊಂಡು ನಾವು ಬೇರೆ ಪಾತ್ರೆಗೂ ಕೂಡ ದಬಾಕೋಬೋದು. ನಾನಿಲ್ಲಿ ಯಾರೂ ತಿನ್ನಲ್ಲ ಅಂದರು, ಅದಕ್ಕೆ ಈ ಥರ ದಡ ಎಲ್ಲ ಬಿಡಿಸಿ ಕಟ್ ಮಾಡಿ ಒಂದು 3 ಪೀಸ್ನ ವಿಡಿಯೋ ಮಾಡೋಕ್ಕಿಂತ ಎತ್ತುತ್ತಾ ಇದ್ದೀನಿ. ಈ ಥರ ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಕಟ್ ಮಾಡ್ಕೋಬೋದು. ನಾನಿಲ್ಲಿ ದೊಡ್ಡದಾಗಿ ಕಟ್ ಮಾಡ್ತಾ ಇದ್ದೀನಿ. ನೀವು ಚಿಕ್ಕದಾಗಿ ಆಲ್ಕೋ ಥರ ಎಲ್ಲ ಕಟ್ ಮಾಡ್ಕೊತೀನಿ ಅಂದರೆ ಮಾಡ್ಕೊಬೋದು, ತುಂಬ ಚೆನ್ನಾಗಿ ಬಂದಿರುತ್ತೆ.
ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಜಾಸ್ತಿ ಗಟ್ಟಿ ಇರಬೇಕು ಅನಿಸಿದರೆ ಗಿಣ್ಣು ಹಾಲು ಅದೇ ಮೊದಲನೇ ದಿನದ್ದು ಅಂತ ಹೇಳಿದ್ನಲ್ಲ ಅದನ್ನು ಜಾಸ್ತಿ ಹಾಕ್ಕೊಳ್ಳಿ. ತೆಳ್ಳಬೇಕು ಈ ಥರ ಮೀಡಿಯಮ್ ಇರಬೇಕು ಅಂದರೆ ನಾನು ಹೇಳ್ದಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಹಾಗೆ ಚಾನಲ್ನ.